ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಶ್ರೀ ಮಹಾಗಣಪತಿ ಸವದತ್ತಿ ರೇಣುಕಾ ಯಲ್ಲಮ್ಮ ಮತ್ತು ಧರ್ಮದೇವತೆ ಅಟ್ಟಿ ಲಕ್ಕಮ್ಮ ದೇವಿಯರ 27ನೇ ವರ್ಷದ ವಾರ್ಷಿಕೋತ್ಸವದ ಪೂಜೆ ನಡೆದಿದೆ. ಬೆಂಗಳೂರಿನ ಗುಂಡಪ್ಪ ಮುಖ್ಯ ರಸ್ತೆಯ ನಾಗಶೆಟ್ಟಿಹಳ್ಳಿಯಲ್ಲಿ ದೇವಿಯರನ್ನ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಬೆಳಗ್ಗೆಯಿಂದ ವಿವಿಧ ರೀತಿಯ ಪೂಜೆಗಳು ನೆರವೇರಿತು. ಭಕ್ತಾದಿಗಳು ದೇವರ ಪೂಜೆಯಲ್ಲಿ ಭಾಗಿಯಾಗಿದ್ರು. ಈ ಒಂದು ಪೂಜಾ ವಾರ್ಷಿಕೋತ್ಸವ 3 ದಿನಗಳಿಂದ ನಡೀತಾ ಇದ್ದು, ಗಂಗಾ ಪೂಜೆ, ಗಣಪತಿ ಪೂಜೆ, ಮಹಾಮಂಗಳಾರತಿ, ದೇವತಾ ಆರಾಧನೆ, ಆಲಯ ಶುದ್ಧಿ, ದುರ್ಗಾ ಹೋಮ, ಮಹಾಭಿಷೇಕ ಪೂಜೆಗಳು ನಡೆದಿವೆ. ಇನ್ನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಭೈರತಿ ಸುರೇಶ್ ಆಗಮಿಸಿ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತಾಯಿ ರೇಣುಕಾ ಯಲ್ಲಮ್ಮನ ಉತ್ಸವವನ್ನು ಬಹಳಷ್ಟು ಭಕ್ತಿ ಸಡಗರದಿಂದ ಅರ್ಥಪೂರ್ಣವಾಗಿ ಆಚರಣೆ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಮಹಾರಾಜರಾಗಿರುವಂಥ ಯದುವೀರ್ ಅವರನ್ನು ಲೋಕಸಭಾ ಸದಸ್ಯರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮತ್ತು ಭಾಗವಹಿಸಿ ಕಳೆಯನ್ನು ಕಟ್ಟಿದ್ದಾರೆ. ಎಲ್ಲ ನಾಯಕರುಗಳು ಇವತ್ತು ಸೇರಿದ್ದೀವಿ. ಕೋದಂಡರಾಮರವರ ಅಧ್ಯಕ್ಷತೆಯಲ್ಲಿ ಈ ಒಂದು ದೇವಸ್ಥಾನ ಭಾಳ ಪುಣ್ಯವಾದ ಜಾಗ. ಅವ್ರ ತಾಯಿಯವರು ಪೂಜೆ ಮಾಡ್ಕೊಂಡು ಬಂದಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು. ಅದರಿಂದ ಒಂದು ಪುಣ್ಯವಾದ ಸ್ಥಳಕ್ಕೆ ಆ ತಾಯಿ ಯಲ್ಲಮ್ಮ ದೇವರ ದರ್ಶನವನ್ನು ಮಾಡಿ ಮುಂದಿನ ಕೆಲಸ ಮಾಡಬೇಕು ಅಂತ ನಾನು ಬೆಳಿಗ್ಗೆನೇ ಬರಬೇಕು ಅಂತಿತ್ತು. ಆದರೆ ಸಾಯಂಕಾಲ ಕಾರ್ಯಕ್ರಮ ಅಂತಿರೋದ್ರಿಂದ ಇವಾಗ ಬಂದು ಆ ದೇವಿ ಆಶೀರ್ವಾದ ತಗೊಂಡೋಗಲಿ. ಇಡೀ ದೇಶದ ಜನತೆಗೆ, ವಿಶೇಷವಾಗಿ ಹೆಬ್ಬಾಳ ಕ್ಷೇತ್ರದ ಜನತೆಗೆ ಆ ತಾಯಿ ಯಲ್ಲಮ್ಮನ ಆಶೀರ್ವಾದ ಇರಲಿ ಅಂತ ಎಲ್ಲ ನಾಯಕರುಗಳು ಇವತ್ತು ಸೇರಿದ್ದೀವಿ. ಕೋದಂಡರಾಮರವರ ಅಧ್ಯಕ್ಷತೆಯಲ್ಲಿ ಈ ಒಂದು ದೇವಸ್ಥಾನ ಭಾಳ ಪುಣ್ಯವಾದ ಜಾಗ. ಅವ್ರ ತಾಯಿಯವರು ಪೂಜೆ ಮಾಡ್ಕೊಂಡು ಬಂದಂತಹ ಒಂದು ಸಂತೋಷದ ಸಂಗತಿ. ನಮ್ಮ ನಾಗಶೆಟ್ಟಹಳ್ಳಿಯಲ್ಲಿ ಇವತ್ತು ರೇಣುಕಾ ಯಲ್ಲಮ್ಮನ ಒಂದು 27ನೇ ವಾರ್ಷಿಕೋತ್ಸವ ಆಹ್ವಾನ ಮಾಡಿರೋರಿಗೆ, ಕಾರ್ಯಕ್ರಮದ ಸಂಘಟಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸದಸ್ಯರು ಮತ್ತು ಮಹಾರಾಜರು ಇಲ್ಲಿ ಕಾರ್ಯಕ್ರಮ ಜನರು ನೀವೇ ನೋಡ್ತಾ ಇದ್ದೀರಾ, ನಮಗಿಂತ ಚೆನ್ನಾಗಿ ನೀವು ಕ್ಯಾಮ್ರಲ್ಲಿ ನೋಡ್ಕೋಬೋದು. ಅಷ್ಟು ಒಂದು ಉತ್ತೇಜನ ಮತ್ತು ಒಂದು ಆಸಕ್ತಿಯಿಂದ ಈ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ. ಅವರು ನಿಜಕ್ಕೂ ಒಂದು ಭಾರತೀಯ ಧರ್ಮದ ರಕ್ಷಣೆಗಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದು ಶ್ಲಾಘನೀಯ.